22-23 ವರ್ಷದಿಂದ ಬಂದ್ಬಿಟ್ಟು 20ನೇ ತಾರೀಕು ಡಿಸೆಂಬರ್ ಅಲ್ಲಿ ಹೊಡೆದ್ಬಿಟ್ಟು ಹೋಗ್ಬಿಟ್ರು. ಹೆಂಗಿದೀವಿ ಏನಿದೀವಿ ಯಾರು ಬಂದು ಸರ್ಕಾರ ಏನು ಕೇಳ್ತಾ ಇಲ್ಲ. ಜಮೀರ್ ಅಹಮದ್ ಸರ್ ಬಂದ್ರು 1ನೇ ತಾರೀಕಿಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ, ಮತ್ತ ಅವರು ತಿರುಗು ನೋಡಿಲ್ಲ, ಏನು ಇಲ್ಲ. ಚಳಿಗಾಲದಲ್ಲಿ ಇದ್ವಿ, ಇವಾಗ ನೋಡಿದ್ರೆ ಇಷ್ಟು ಬಿಸಿಲಿದೆ, ಮಕ್ಕಳು ಮರಿ ಎಲ್ಲ ಹೆಂಗಿದ್ದೀವಿ. ಗುಡಿಸಲು ಹಾಕೊಂಡು ನೀರಿಗಿಲ್ಲ ವ್ಯವಸ್ಥೆಯಲ್ಲಿ, ಸ್ನಾನಕ್ಕೆ ಅದಕ್ಕೆ ಇದಕ್ಕೆ ಹೆಣ್ಮಕ್ಳೇ ಇದ್ದಾರೆ, ಮಲ್ಗಕ್ಕೂ ಜಾಗ ಇಲ್ಲ. ಆ ತರ ಪರಿಸ್ಥಿತಿದಲ್ಲಿ ಇದೀವಿ. ಏನೋ ಒಂದ್ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಗೌರ್ಮೆಂಟ್ ಅವ್ರ ಹತ್ರ ಇಷ್ಟು ಬೇಡ್ಕೊಂಡ್ರು ಒಬ್ರು ಬಂದು ಏನು ನಮ್ ಕಷ್ಟ ನೋಡ್ತಾ ಇಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಲೀಡರ್ಗಳೆಲ್ಲ ಸೇರ್ಬಿಟ್ಟು ಹೇಳಿದ್ದಾರೆ ಹೋರಾಟ ಮಾಡ್ತೀವಿ ಅಂತ. ನಾವು ಅವ್ರಿಗೆಲ್ಲ ಸಹಾಯ ಮಾಡ್ಕೊಡ್ತೀವಿ. ನಾವು ಎಲ್ಲರೂ ಒಟ್ಟಿಗಿದ್ದು ಅಲ್ಲೇ ಊಟ ತಿಂಡಿ ಬಿಟ್ಟು ಎಷ್ಟುವರೆಗೂ ನಮ್ಗೆ ಹೆಲ್ಪ್ ಮಾಡೋಕೆ ಅಷ್ಟವರೆಗೂ ಅಲ್ಲೇ ನಾವು ಇರ್ತೀವಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ನಮ್ಗೆ ಹೆಲ್ಪ್ ಮಾಡಿ ಮನೆಗಿನ್ನ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡಿ. ಮನೆನೂ ಬೇಡ ನಮ್ಗೆ, ಬೇಕಾದ್ರೆ ಜಗನೇ ಗುಡ್ಸಲು ಹಾಕೊಳ್ಳೋಕೆ ಜಗ ಆದ್ರೂ ವ್ಯವಸ್ಥೆ ಮಾಡ್ಕೊಡಿ. ಸಂಯುಕ್ತವಾಗಿ ಇದನ್ನ ಆಯೋಜನೆ ಮಾಡ್ತಿದ್ವಿ. ಮುಖ್ಯವಾಗಿ ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶ ಏನು ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಗಿಲುನಲ್ಲಿ ಡಿಸೆಂಬರ್ 20ನೇ ತಾರೀಕು ಅಂದ್ರೆ ಸರಿಯಾಗಿ ಇವತ್ತಿಗೆ 129 ದಿವಸ ಕಳೆದಿದೆ. ಜನರದು ಮನೇನ ಯಾವುದೇ ಪೂರ್ವ ಸೂಚನೆ ಇಲ್ಲದೆ 20-30 ವರ್ಷಗಳಿಂದ ಅಲ್ಲಿ ಬದುಕೊಂಡ್ ಬಂದಿದ್ದಂತಹ ಅಲ್ಪಸಂಖ್ಯಾತ ಪರಿಶಿಷ್ಟ ಜಾತಿ ಮತ್ತೆ ಪಂಗಡ ಮತ್ತೆ ಹಿಂದುಳಿದ ಸಮುದಾಯಗಳು ಅಲ್ಲಿ ಬದುಕ್ತಾ ಇದ್ದರು. ಎಲ್ಲರೂ ದುಡಿಮೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಜನರ ಮನೆಗಳನ್ನ ಒಂದು ಕೇವಲ 4 ಗಂಟೆ ಒಳಗಡೆ ಕೆಳಗಡೆ ಹಾಕಿದಾದ್ಮೇಲೆ ಅವರಿಗೆ ಪುನರ್ವಸತಿಯ ಎಲ್ಲ ಆಶ್ವಾಸನೆ ಸರ್ಕಾರ ಕೊಟ್ಟಿತ್ತು. ಆದ್ರೆ ಇಷ್ಟು ದಿನ ಆದ್ರೂ ಕೂಡ ಸರ್ಕಾರ ಇನ್ನೂ ಅವರಿಗೆ ಮನೆ ಕೊಡುವಂತ ವ್ಯವಸ್ಥೆ ಮಾಡಿಲ್ಲ. ಅವತ್ತು ಕೊರಿಯೋ ಚಳಿ, ಇವತ್ತು ಸುಡೋ ಬಿಸಿಲಲ್ಲಿ ಜನ ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ಅಂತಿಮವಾಗಿ ಇದೊಂದು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಇನ್ನು 15 ದಿವಸದ ಒಳಗಡೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಮನವಿ ಮಾಡ್ಕೊಳಕ್ಕೆ ನಾವೆಲ್ಲರೂ ಇಲ್ಲಿ ಇದ್ದೀವಿ. ಇಲ್ಲ ಅಂದ್ರೆ ನಾವು ಬೇರೆ ದಾರಿ ಇಲ್ಲದೆ ಉದ್ಯಾನವನದಲ್ಲಿ ನಾವು ಕುತ್ಕೊಳ್ಬೇಕಾದ ಅನಿವಾರ್ಯತೆ ನಮ್ಮನ್ನು ತಳ್ಳಿಕೊಡ್ದು ಅಂತ ಹೇಳಿ ಮನವಿ ಮಾಡಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರ್ 99ರಲ್ಲಿ ಸುಮಾರು 15ರಿಂದ 20 ವರ್ಷಗಳ ಕಾಲ ಏನು ಎಲ್ಲ ಜಾತಿ ಬಡವರು ಅಂದರೆ ಪರಿಷ್ಠ ಜಾತಿ, ಪರಿಷ್ಠ ವರ್ಗ, ಹಿಂದುಳಿದ ವರ್ಗ, ಕಾರ್ಮಿಕ, ಅಲ್ಪಸಂಖ್ಯಾತರು ಸುಮಾರು 200 ಕುಟುಂಬಗಳು ವಾಸ ಮಾಡ್ತಾ ಇದ್ವು. ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಎಲ್ಲ ಪ್ರಯತ್ನ ಮಾಡಿದ್ರು. ನಮಗೆ ಈ ಜಮೀನು ಕಾಯಿ ಮಾಡಬೇಕು, ನಮಗೆ ವಸ್ತಿ ಕಾಯಿ ಮಾಡಬೇಕು, ಒಪ್ಪತ್ರ ಕೊಡಬೇಕು ಅಂತ ಹೇಳಿ ಮನವಿ ಸುಮಾರು ವರ್ಷಗಳ ಕಾಲ ಮನವಿ ಸಲ್ಲಿಸ್ಕೊಂಡಿದ್ರು. ಆದರೆ BWS ಎಮ್ ಎಲ್ ಅವರು ಅಂದರೆ ಈ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಂತ ಹೇಳಿ ಕರಿಗೌಡರು, ಅದರ CEO ಕರಿಗೌಡರು ಮತ್ತು GBA ಮಹೇಶ್ವರ ರಾವ್ ಅವರು ಮತ್ತು ಪೊಲೀಸ್ ಅಧಿಕಾರಿಗಳು, ಈ ನಮ್ಮ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು, ಇವರೆಲ್ಲ ಸೇರಿ ಡಿಸೆಂಬರ್ 20ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಏಕಾಏಕಿ ಆ ಬಡವರಿಗೆ 200 ಕುಟುಂಬಗಳು ಅಂದರೆ 1-1.5 ಸಾವಿರ ಜನ, ಆ 200 ಕುಟುಂಬಗಳು ಏನಿದ್ವು ಅವನ್ನೆಲ್ಲ ಏಕಾಏಕಿ ಯಾವುದೇ ಒಂದು ವಿತೌಟ್ ನೋಟಿಸು ಏಕಾಏಕಿ ಸುಮಾರು JCBಗಳ ಮೂಲಕ ಎಲ್ಲ ಮನೆಗೆ ಹೊಡೆಹಾಕಿದ್ರು. 200 ಕುಟುಂಬಗಳು ಇವತ್ತು ಆ ಕೊರಿಯೋ ಚಳಿ ಒಳಗೆ ಏನು ಬೀದಿ ಬದುಕನ್ನು ನಡೆಸ್ತಾ ಇದ್ರು. ಇವತ್ತು ಕೂಡ 128 ದಿನಗಳಾಗಿದ್ದಾವೆ. 128 ದಿನಗಳಾದರೂ ಕೂಡ ಇವತ್ತು ಸುಡು ಬಿಸಿಲಿನಲ್ಲಿ ಇವತ್ತು ಕೂಡ ಅದೇ ಬೀದಿ ಬದುಕು, ಅದೇ ಧೂಳಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಚೀಫ್ ಸೆಕ್ರೆಟರಿವರೆಗೂ ಹಿಡಿದು ವಸತಿ ಸಚಿವರು, ಕಂದಾಯ ಸಚಿವರು, ಯಾರ್ಯಾರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿದ್ರು ಎಲ್ರಿಗೂ ಕೂಡ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಕೂಡಲೇ ಅವ್ರಿಗೆ ಆಮೇಲೆ ಇದು ಏನು ಗಂಜಿ ಕೇಂದ್ರ ತೆರೀಬೇಕು, ಅವರಿಗೆ ನೆರಳು ಒದಗಿಸ್ಬೇಕು, ಅವರಿಗೆ ಆಸ್ಪತ್ರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು. ಯಾಕಂದ್ರೆ 200 ಜನ ಮಕ್ಕಳು ಅಲ್ಲಿ ನಿರಾಶ್ರಿತರಾಗಿದ್ದಾರೆ. ಅವರೆಲ್ಲ ಸೇರಿ ಹೆಂಗಸರು ಮಕ್ಕಳೆಲ್ಲ ಸೇರಿ ಸುಮಾರು ಒಂದು ಇವರಿಗೆಲ್ಲ ಆರೋಗ್ಯ ಶಿಬಿರ ಏರ್ಪಡಿಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ. ಅದು ಕೂಡ ಯಾವುದೇ ಸರ್ಕಾರ ಯಾವುದೇ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಜೊತೆಲಿ ಅವರಿಗೆ ಕುಡಿಯೋ ನೀರು ಕೂಡ ಒದಗಿಸಲಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ವಸತಿ ಸಚಿವರು ಏನು ನಾವು
ಬೇಡಿಕೆ ಇಟ್ಟಿದ್ವಿ. ವಸತಿ ಸಚಿವರು ದಿನಾಂಕ 27ನೇ ತಾರೀಕು ಅವತ್ತು ಸಂಜೆ 4 ಗಂಟೆಗೆ ಬಂದು ಇನ್ಸ್ಪೆಕ್ಷನ್ ಮಾಡಿದರು. ಮಾಡಿಬಿಟ್ಟು ಇದು ಅಪರಾಧ ಆಗಿದೆ, ಈ ಏಕಾಏಕಿ ಕರಿಗೌಡರು ನೇತೃತ್ವದಲ್ಲಿ ಈ ಧ್ವಂಸ ಪ್ರಕರಣ ಬಹಳ ಅನ್ಯಾಯ ಅಕ್ರಮ ಅಂತ ಹೇಳಿ ನಾನು ಜನವರಿ 1ನೇ ತಾರೀಕು ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀನಿ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿಮಗೆ ಒಂದು ಅಲಾಟ್ಮೆಂಟ್ ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳಿದವರು ಇದುವರೆಗೂ ಕೂಡ ಏನು ಕ್ರಮ ತಗೊಂಡಿಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೋಗಿಲು ಲೇಔಟ್ದು ಇಡೀ ರಾಜ್ಯ ಅಲ್ಲ ಡೆಲ್ಲಿವರೆಗೂ ಕೂಡ ಸುದ್ದಿಯಾದಂಥ ಘಟನೆ. ಇವತ್ತು ಕೊರೆಯುವಂಥ ಚಳಿ ಒಳಗಡೆ ಅವರ ಜೀವನವನ್ನ ಅಲ್ಲೇ ಸಾಗಿಸಿದ್ರು. ಬಟ್ ಆದ್ರೂ ಕೂಡ ಇವತ್ತು ಎಂಥ ಒಂದು ಸುಡು ಬಿಸಿಲಲ್ಲಿ ಇವತ್ತು ಅಲ್ಲೇ ಬದುಕನ್ನ ಇವತ್ತು ಸಾಗಿಸ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಒಂದು ಪ್ರಶ್ನೆ ಅಂತಂದ್ರೆ, ಜನವರಿಯಲ್ಲಿ ನಿಮ್ಗೆಲ್ಲರೂ ಕೂಡ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದಂಥ ಜನ ನಮ್ಮ ಸರ್ಕಾರ. ಆದರೆ ನಾವು ಎಲ್ಲರ ಮನೆ ಬಾಗಿಲಿಗೂ ಕೂಡ ಹೋಗಿ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಕೃಷ್ಣ ಬೈರೇಗೌಡರನ್ನ 2-3 ಸಲ ಭೇಟಿ ಮಾಡಿವಿ, ಮನವಿ ಕೊಟ್ಟಿದ್ದೀವಿ. ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಬಟ್ ಅದು ಇವತ್ತು 4 ತಿಂಗಳಾಗಿದೆ, 128 ದಿನ ಆದ್ರೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಬದಲಿ ವ್ಯವಸ್ಥೆಯನ್ನು ಇವತ್ತು ಅವ್ರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಇವತ್ತು ವಿಷಾದನೀಯ. ನಾವು ಕೇಳ್ತಾ ಇದೀವಿ, ಇವತ್ತು ಸರ್ಕಾರ ನಿಜವಾಗ್ಲೂ ಮನಸ್ಸು ಮಾಡಿದ್ದೇ ಆದ್ರೆ ಗಂಟೆಗಳ ಒಳಗಡೆ ಅವ್ರಿಗೆ ಪುನರ್ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಯಾಕೆ ಆ ರೀತಿಯ ಹಿಂಜರಿಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಕೆಲವು ದಾಖಲೆಗಳನ್ನ ನಾವೇ ಮಾಡಿ ಕೊಡ್ತಾ ಇದೀವಿ, ಅವ್ರಿಗೆ ಕೊಡ್ತೀವಿ ಅಂತೆಲ್ಲ ಕೂಡ ವಸತಿ ಸಚಿವರು, ಕಂದಾಯ ಸಚಿವರು ಹೇಳಿದ್ರು. ಬಟ್ ಅದು ಇವತ್ತಿನವರೆಗೂ ಕೂಡ ಇಲ್ಲ. ಮನೆ ಮನೆ ಕೊಟ್ಟಾಗೂ ಕೂಡ ಏನೋ ನಮಗ್ ಸಿಗುತ್ತೆ ಅಂತ ಯೋಚನೆ ಮಾಡಿದ್ವಿ, ಅದ್ರಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ ಅಂತ ಹೇಳುವಾಗ ಇವತ್ತು ನಮ್ಗೆ ಅಲ್ಲಿ ಪುನರ್ ವ್ಯವಸ್ಥೆಯನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವೊಂದು 15 ದಿನಗಳ ಕಾಲ ಗಡುವು ಕೊಡ್ತಾ ಇದೀವಿ. ಯಾಕಂದ್ರೆ ಮುಂದೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಅವತ್ತಿನ ಪರಿಸ್ಥಿತಿ ಇನ್ನೂ ಕಷ್ಟಕ್ಕೆ ತಗ್ಲಾಕೊಳ್ಳುವಂತ ಪರಿಸ್ಥಿತಿ ಆಗ್ತದೆ. ಇವತ್ತು ಸ್ಕೂಲ್ ಮಕ್ಕಳುಗಳು ಸ್ಕೂಲಿಗೆ ಹೋಗದೆ ಇವತ್ತು ಬಿಸಿಲಲ್ಲಿ ಇರುವಂತದ್ನ ಕಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಗೆ 15 ದಿನಗಳ ಕಾಲ ಗಡುವನ್ನ ಕೊಡ್ತಾ ಇದೀವಿ ಸರ್ಕಾರಕ್ಕೆ. 15 ದಿನದ ಒಳಗಡೆ ಏನಾದ್ರೂ ಕೋಗಿಲು ನಿವಾಸಿಗಳಿಗೆ ಪುನರ್ ವ್ಯವಸ್ಥೆಯನ್ನ ಕಲ್ಪಿಸ್ತಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಎಲ್ಲಾ ಸಂಘಟಕರು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ಅವ್ರಿಗೆ ಪುನರ್ ವ್ಯವಸ್ಥೆ ಮಾಡೋವರೆಗೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ಕೂತ್ಕೊಳ್ತೀವಿ. ಹಾಗಾಗಿ ಅಂತ ಮಟ್ಟಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳೋದಾದ್ರೆ ಸರ್ಕಾರ ದಯಮಾಡಿ ಅವರಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಒಡೆಯೋದಕ್ಕೆ ಮುಂಚಿತವಾಗಿ ಹತ್ರ ಯೋಚನೆ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿಲ್ಲ. ನಾವು ಕೂಡ ಬೀದಿ ನಿಂತ್ಕೊಂಡು ಹೋರಾಟ ಮಾಡೋದಾಗ್ಲಿ, ಅಹೋರಾತ್ರಿ ಧರಣಿ ಮಾಡುವಂತ ಸಮಸ್ಯೆಯನ್ನು ಕೂಡ ಬರ್ತಿರ್ಲಿಲ್ಲ. ಏನೇ ಕೇಳಿದ್ರೆ ಏಕಾಏಕಿ ಮನೆ ಹೊಡೆದಾಕಿರುವಾಗ ಬದಲಿ ವ್ಯವಸ್ಥೆಯನ್ನ ಸರ್ಕಾರನೇ ಅವರಿಗೆ ಮಾಡಿಕೊಡ್ಬೇಕಾಗಿದೆ. ಅದು ಮೂಲಭೂತ ಕರ್ತವ್ಯನೂ ಕೂಡ ಅವ್ರದ್ದು. ಒಡೆಯೋದಷ್ಟೇ ಅಲ್ಲ, ಬೀದಿಗೆ ಬಿದ್ದರೆ ಜನ ಓಟಾಗ್ತಂತ ಜನ ಬೀದಿಗೆ ಬಿದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಪುನರ್ವಸತಿನ ಕಲ್ಪಿಸ್ಕೊಡ್ಬೇಕಾಗಿದ್ದು ಕೂಡ ಸರ್ಕಾರದ ಕರ್ತವ್ಯನೇ ಆಗಿದೆ. ಹಾಗಾಗಿ 15 ದಿನಗಳ ಒಳಗಡೆ ಏನಾದ್ರೂ ಕೂಡ ವ್ಯವಸ್ಥೆ ಮಾಡ್ಲಿಲ್ಲ ಸರ್ಕಾರ ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲರೂ ಕೂಡ ಇನ್ನಷ್ಟು ಬೇರೆ ಬೇರೆ ಸಂಘಟನೆಗಳು, ಕೋಗಿಲು ನಿವಾಸಿಗಳ ಹೋರಾಟ ಸಮಿತಿ ಒಳಗೆ ಪರೋಕ್ಷವಾಗಿ ಪ್ರತ್ಯೇಕವಾಗಿ ಸಾಕಷ್ಟು ಸಂಘಟನೆಗಳು ಇವತ್ತು ಅದ್ರ ಜೊತೆಯಲ್ಲಿದ್ದಾವೆ. ಎಲ್ಲರೂ ಸೇರಿ ಹೋರಾಟವನ್ನ ಮಾಡ್ಬೇಕಾಗ್ತದೆ. ಅಂತ ಒಂದು ಇದನ್ನ ಪರಿಸ್ಥಿತಿಯನ್ನ ಸರ್ಕಾರ ತಗೊಳ್ಳೋದು ಬೇಡ. ಮುಖ್ಯಮಂತ್ರಿಗಳ ಈ ಕಡೆ ಕೋಗಿಲು ಲೇಔಟ್ನ ನಿವಾಸಿಗಳ ಏನು ಸಂತ್ರಸ್ತಿದ್ದಾರೆ ಅಂತವರಿಗೆ ಈ ಕಡೆ ಗಮನ ಕೊಟ್ಟು ಅವರಿಗೆ ವಸತಿಯನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತೇನೆ. ಸ್ನೇಹಿತರೆ, ಏನು ಡಿಸೆಂಬರ್ 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಕೋಗಿಲ್ ಲೇಔಟ್ನ ನಿವಾಸಿಗಳನ್ನ ಬೀದಿ ಪಾಲು ಮಾಡಿದಂಥ ಸರ್ಕಾರ ಕನಿಷ್ಠ ಮಾನವೀಯತೆ ಇದ್ದಿದ್ದದೆ. ನಾವು ಕೇಳೋದು ಇವತ್ತಿನ ದಿನ ಕನಿಷ್ಠ ಒಂದು ಗ್ಲಾಸ್ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ ಜನ. ಚಳಿಗಾಲದಲ್ಲಿ ಕೊರೆಯುವ ಚಳಿಯಲ್ಲಿ, ಡಿಸೆಂಬರ್ ತಿಂಗಳು ಅಂದ್ರೆ ಅತ್ಯಂತ ಚಳಿ ಜಾಸ್ತಿ ಇರುವಂತ ಒಂದು ಕಾಲ, ಆ ಚಳಿಯಲ್ಲಿ ಮಲಗಿದ್ರು. ಆ ನಂತರ ಈಗ ಸುಡುವ ಬಿಸಿಲು, ಕುಡಿಯೋ ನೀರಿಗೂ ಕೂಡ ಸರ್ಕಾರ ಕನಿಷ್ಠ ಮಾನವೀಯತೆ ಇದ್ದಿದ್ರೆ ಅವರು ಏನಾದರೂ ಮಾಡ್ಬೋದಾಗಿತ್ತು. ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಹೆಗ್ಡೆ ನಗರದಲ್ಲಿ ನಿಮ್ಗೆಲ್ಲ ಸ್ನಾನಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡಿದೀವಿ ಅಂತ 6 ಕಿಲೋಮೀಟರ್ ದೂರದಲ್ಲಿ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದವರು ಅಲ್ಲಿಂದ ಜಾಗ ಬಿಟ್ಟು ಕದಲಕ್ಕೆ ಜನ ರೆಡಿ ಇಲ್ಲ. ಯಾಕೆಂದ್ರೆ 20ನೇ ತಾರೀಕು ತೆರವುಗೊಳಿಸಿದ್ರು. ಕನಿಷ್ಠ ಸಚಿವರು ನೋಡೋಣ ಅಂತ ಕಂದಾಯ ಮಂತ್ರಿಗಳ ಮನೆ ಮುಂದೆ 21ನೇ ತಾರೀಕು ಹೋದ್ವು.
21ನೇ ತಾರೀಕು ಕಂದಾಯ ಸಚಿವರನ್ನ ಭೇಟಿ ಮಾಡಕ್ ಹೋದಾಗ ಕನಿಷ್ಠ ಅವ್ರ ಮನೆಯಲ್ಲೇ ಒಂದು 10 ನಿಮಿಷ ಕಾಯಕ್ಕಾಗದೆ ಅವ್ರು ಬೇರೆ ಕೆಲಸಕ್ಕೆ ಹೊರಟೋದು. ಮಾರನೇ ದಿವಸ 22ನೇ ತಾರೀಕು ಒಂದು ಸಭೆನ ಮಾಡದಂತವ್ರು ಏನೋ ಮಾಡ್ತಾರೆ, ಜನಗಳ ಪರವಾಗಿ ಇವ್ರಿಗೊಂದು ಕಾಳಜಿ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವು. ಕನಿಷ್ಠ ಅದು ಒಂದು ಹಂತಕ್ಕೆ ಬಂದಿತ್ತು. ಕಂದಾಯ ಮಂತ್ರಿಗಳು, ವಸ್ತು ಸಚಿವರು ಒಂದು ಹಂತಕ್ಕೆ ತಂದಿಟ್ಟಿದ್ರು. ಕೊನೆಗೆ ಕೆಲವು ವಿರೋಧ ಪಕ್ಷಗಳ ವಿರೋಧದಿಂದ ಅಲ್ಲಿ ಯಾರೋ ಹೊರದೇಶದಿಂದ ಬಂದಿದ್ದಾವೆ, ಅಲ್ಲಿ ವಾಸ ಇದ್ದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತಿಗೂ ಕೂಡ 129 ದಿವಸ ಆದ್ರೂ ಕೂಡ ಜನ ಇಂದಿಗೂ ಕೂಡ ಸಾಯ್ತಾ ಇದ್ದಾರೆ. ಕನಿಷ್ಠ ಮೂಲಭೂತ ಸೌಲಭ್ಯಗಳಿದೆ, ಮಕ್ಕಳು, ಹೆಂಗಸರು ಅಲ್ಲೂ ಕೂಡ ಸಾಯ್ತಾ ಇದ್ದಾರೆ. ಕನಿಷ್ಠ ಏನು ಈಗ GBA ಚುನಾವಣೆ ಬೇರೆ ಪ್ರಾರಂಭ ಆಗ್ತಾ ಇದೆ. ಸರ್ಕಾರಕ್ಕೆ ಬಡವರ ಪರ ಏನಾದರೂ ಕಾಳಜಿ ಇದ್ರೆ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಅಲ್ಲಿರುವಂತ ಎಲ್ಲ ಜನರು ಕೂಡ, ಮನೆ ಕಳ್ಕೊಂಡಂತ ಎಲ್ಲ ಜನರು ಕೂಡ ನಿಯತ್ತಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಗೆಲ್ಸಿದ್ರು ಕೂಡ ಅದು ವಿಶೇಷವಾಗಿ ಕಂದಾಯ ಮಂತ್ರಿಗಳ ಕ್ಷೇತ್ರ. ಅಂತ ಕ್ಷೇತ್ರದಲ್ಲಿ ಆ ಜನರನ್ನ ನಿರ್ಲಕ್ಷ್ಯ ಮಾಡಿದೆ ಆದರೆ ಮುಂದೆ ಏನಾಗ್ಬೋದು ಅನ್ನೋದು ಕನಿಷ್ಠ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ಅದ್ಯಾವುದು ಕೂಡ ಅವ್ರಿಗಿಲ್ಲ. ಆ ನಿಟ್ಟಲ್ಲಿ ಇವತ್ತು ಏನು ಅಂತಿಮವಾಗಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ಏನು ಆ ಜನರ ಪರವಾಗಿ ನಾವೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೋಬೇಕು. ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿನ ಈಗಾಗಲೇ ನಿಗದಿಗೊಳಿಸಿದ್ದಾರೆ. ಆ ನಿಟ್ಟಲ್ಲಿ ನಾವು ಕೂಡ ದಲಿತ ಸಂಘಟನೆಗಳು ಅಥವಾ ಇತರೆ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಮಾನವೀಯತೆ ಇರುವಂತ, ಬಡವರ ಪರ ಕಾಳಜಿ ಇರುವಂತ ಎಲ್ಲರನ್ನು ಒಗ್ಗೂಡಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಆ ಜನರ ಪರವಾಗಿ ಕೂತ್ಕೋತೇವೆ. ಶತಾಯಗತಾಯ ಒಂದು ಇತಿಹಾಸ ಆಗೋ ತನಕ ಅಲ್ಲಿಂದ ಎದ್ದೇಳಲ್ಲ ಅಂತ ಈ ಸಂದರ್ಭದಲ್ಲಿ ನಾವಾದರೂ ಸರ್ಕಾರಕ್ಕೆ ಒಂದು ಮನವಿನ ಮಾಡ್ಕೊಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಶಬನಾ ಅಂತ. ನಾವು ಅಲ್ಲೇ ವಾಸ ಮಾಡ್ಕೊಂಡಿದ್ದೀವಿ. ನಾವೊಂದು 20 ವರ್ಷದಿಂದ ಅಲ್ಲೇ ಇದ್ದೀವಿ. ಎಲ್ಲ ಮನೆ ಹೊಡೆದು ಮಕ್ಕಳಿಗೆ ಇರೋಕ್ಕೆ, ಸ್ಕೂಲ್ಗೆ ಹೋಗೋಕ್ಕೆ ಎಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ ನಮಗೆ. ಇವಾಗ ಎಷ್ಟು ದಿನ ಚಳಿಗಾಲದಲ್ಲಿ ಇರ್ಬೇಕು, ಇವಾಗ ಬಿಸಿಲಲ್ಲಿ ಇದಕ್ಕೆ ಆಗ್ತಾ ಇಲ್ಲ. ಇವಾಗ ಅಂದರೆ ಮಳೆ ಬರುತ್ತೆ, ಮಳೆಗಾಲ ಬರುತ್ತೆ, ನಾವು ಹೆಂಗೆ ವಾಸ ಮಾಡ್ಬೇಕು, ಹೆಂಗಿರ್ಬೇಕು, ಮಕ್ಕಳು ಮರಿಗೆ ಹೆಂಗಿಟ್ಕೋಬೇಕು. ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಿಗೆ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾರು ಇವರು ಬರ್ತಾರೆ, ಗಂಡ್ಮಕ್ಳು ಬರ್ತಾವ್ರೆ, ಹೆಣ್ಮಕ್ಳಿಗೆ ಇಟ್ಕೊಳಕ್ ಆಗ್ತಾ ಇಲ್ಲ. ಹಂಗಾಗ್ತಿದೆ ನಮ್ಮ ಪರಿಸ್ಥಿತಿ. ನಮ್ಗೇನು ಸಹಾಯ ಇದು ಗೌರ್ಮೆಂಟಿಂದ ಎಷ್ಟು ಬೇಗ ಸಹಾಯ ಆಗುತ್ತೆ ಅಷ್ಟು ಬೇಗ ಸಹಾಯ ಮಾಡಿ ನಮಗೋಸ್ಕರ ನಮ್ಗೊಂದು ಹೆಲ್ಪ್ ಮಾಡಿ. ನಮ್ಗೆ ಆಗ್ತಾ ಇಲ್ಲ ಅಲ್ಲಿ ಇರೋಕ್ಕೆ ಗುಡ್ಸ್ಲು ಹಾಕ್ಕೊಂಡು. ದಯವಿಟ್ಟು ನಮಗೋಸ್ಕರ ಎಷ್ಟು ಬೇಕೋ ಅಷ್ಟು ಬೇಗ ಸಹಾಯ ಮಾಡಿ ಅಷ್ಟೇ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.